ನಮಸ್ಕಾರ ಗೈಸ್, ಎಲ್ರು ಹೇಗಿದ್ದೀರಿ ಬಿಡಮ್ಮ. ಇದು ನೋಡ್ತಾ ಇರ್ಬೋದು, ಇದು ಇತ್ತೀಚೆಗೆ ಗೈಸ್. ಈಗ ಮೊದ್ಲೇ ಎಲ್ಲ ಅವ್ರು ಯಾರ್ದು ಸಿಡಿ ವಿಚಾರ ಅದಂತೆ ಇದಂತೆ ಅಂತಂದ್ರೆ ಎಲೆಕ್ಷನ್ ಅಲ್ಲಿ ಎಲ್ಲ ನಡೀತಾ ಇತ್ತು. ಈಗ ಪ್ರಜ್ವಲ್ ರೇವಣ್ಣ ಅವ್ರದ್ದು ಆಯ್ತು, ರೇವಣ್ಣಂದು ಆಯ್ತು, ಈಗ ಪ್ರಜ್ವಲ್ ರೇವಣ್ಣ ಅವರು ಬಂದಿದ್ದಾರೆ. ಬಟ್ ಈಗ ಎಲ್ಲ ಏನ್ ಕಪ್ಪ ಈ ರೀತಿ ನಡೀತದೆ ಅಂತ ಗೊತ್ತಿಲ್ಲ ಗುರು. ಈಗ ಮೊನ್ನೆ ತನ್ನ ತಗೊಳಕೊಂಡ್ರಂತೆ ಅರೆಸ್ಟ್ ಆಗಿದ್ದಾರೆ. ಈಗ CC ಅಧಿಕಾರಿ ಕೊಟ್ಟಿದ್ದಾರೆ, SID ಕೊಟ್ಟಿದ್ದಾರೆ. ಈ ತರ ಚರ್ಚೆಗಳು ನಡೀತಾನೆ ಇವೆ ಗುರು. ಅಷ್ಟೊಂದು ಇದಂತೆ, ವಿಡಿಯೋಸ್ ಇದಾವಂತೆ, ಅದಂತೆ ಇದಂತೆ, ಕೇಸ್ ಆಗೈತಂತೆ ಇದಂತೆ. ಬಟ್ ಇಷ್ಟ್ ದಿನ ಸುಮ್ಮನಿದ್ದು ಗುರು. ಯಾಕೆ ಈ ತರ ಇವಾಗ ಎಲ್ಲ ಓಪನ್ ಆಗ್ತಿದಾವೆ ಅಂತ ಗೊತ್ತಿಲ್ಲ. ಒಂದ್ ವಿಚಾರ ಹೇಳ್ಬೋದು. ಬಟ್ ನಾನು ಎರಡ್ ಕಡೆನೂ ಸ್ಪ್ರೆಡ್ ಮಾಡ್ತಲ್ಲ, ಈ ಕಡೆ ಅವ್ರ ಕಡೆನೂ ಹೇಳ್ತಾರೆ, ಈ ಕಡೆ ಇವ್ರ ಕಡೆನೂ ಹೇಳ್ತಾರ. ಓನಾಗಿ ಹೇಳ್ತಿದ್ದೆ ಗುರು. ಅವತ್ತು ಹಂಗಾಗಿ ಮಾಡಿದ್ರು ಅವಾಗಲೇ ಕಂಪ್ಲೇಂಟ್ ಕೊಟ್ಬಿಟ್ಟು ಇವನ್ನ ಅರೆಸ್ಟ್ ಮಾಡಿಸ್ಬೋದಿತ್ತು. ಬಟ್ ಅವಾಗ ಅರೆಸ್ಟ್ ಮಾಡಿಸಿಲ್ಲ, ಬಟ್ ಇವಾಗ ಅರೆಸ್ಟ್ ಮಾಡಿದ್ದಾರೆ. ಬಟ್ ಅವಾಗ ಏನಾಗಿದೆ ಅಂತಂದ್ರೆ ಯಾರೋ ಹೇಳ್ಕೊಟ್ಟು ಮಾಡ್ಸವ್ರೆ ಅನ್ಕೊಳ್ಳೋದು ಪ್ರಚಾರ ಆಗ್ತಾ ಇದೆ. ಇದು ಫುಲ್ಲು ಹೇಳ್ತಾ ಇರ್ಬೋದು. ಈಗ BJP ಅವ್ರು ಮಾಡಿಸಿದ್ರು ಅಂತ ಅವ್ರು ಇದ್ರೆ ಕಾಂಗ್ರೆಸ್ ಇವು ಎಲ್ಲ ಏನೇ ಇರ್ಲಿ ಗುರು, ಅವತ್ತೇ ಎಲ್ಲ ಮಾಡಿಸಿದ್ರೆ ಅವತ್ತೇ ಎಲ್ಲ ಕೇಸ್ನ ಮಾಡಿದಿದ್ರು ಗುರು. ಇವತ್ತು ಯಾವ್ದು ಇರ್ತಾರಲ್ಲ ಗುರು. ಇವಾಗ ಬಂದ್ಬಿಟ್ಟು ಗುರು, ಈಗ ಅವ್ರನ್ನ ಎಲ್ಲೋ ಇಡ್ತಾರಂತೆ, ಅವ್ರು ಔಸ್ಕೊಂಡಿದ್ರಂತೆ, ಇವಾಗ ಬಂದಿದಾರೆ ಸಿಕ್ಕಾಕೊಂಡಿದಾರಂತೆ. ಓಕೆ, ಫೈನಲ್ ಅರೆಸ್ಟ್ ಆದ್ರು ಗುರು. ರೇವಣ್ಣ ಅವ್ರಿಗಿತ್ತು, ಅವ್ರ ಬೇಲ್ ಸಿಕ್ತು, ಅವ್ರು ಈಚೆ ಬಂದ್ರು. ಓಕೆ, ಈಗ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವ್ರಿಗೆ ನೆಕ್ಸ್ಟ್ ಬೇಲ್ ಸಿಕ್ಕುತ್ತೆ, ಇವ್ರು ಯಾವಾಗ ಈಚೆ ಬರ್ತಾರೆ, ಎಲ್ಲ ಕೇಸ್ ಆಗುತ್ತೆ, ಇವ್ರು ಶಿಕ್ಷೆ ಆಗುತ್ತೋ. ಬಟ್ ನಮ್ಗೆ ಗೊತ್ತಿಲ್ಲ ಗುರು. ಬಟ್ ನಾನು ಹೇಳೋದು ಅಷ್ಟೇ ಗುರು, ಏನೇ ಆದಾಗ ಅವಾಗಲೇ ಆಕ್ಷನ್ ತಗೊಂಡ್ರೆ ಅದಕ್ಕೊಂದು ಗತ್ತಿರುತ್ತೆ, ಒಂದು ವ್ಯಾಲ್ಯೂ ಇರುತ್ತೆ. ನಾವೆಲ್ಲ ಮುಗ್ದೋಗಿರೋದನ್ನ ಬಟ್ ಇವಾಗ ಶಿಕ್ಷೆ ಕೊಡ್ತೀವಿ ಅಂದ್ರೆ ಇದು ಫುಲ್ ಟಫ್ ಆಗುತ್ತೆ. ಬಟ್ ಅವ್ರು ಮಾಡಿರೋ ತಪ್ಪು ಅಂತ CC ಅಧಿಕಾರಿಗೆ ಹೋಗಿದ್ದಾರೆ. ಈಗೆಲ್ಲ ವಿಡಿಯೋಸ್ ಎಲ್ಲ ಲೀಕ್ ಆಗಿದೆ ಅಂತ. ಬಟ್ ಅವೆಲ್ಲ ಅವರೆಲ್ಲ ಚೆಕ್ ಮಾಡಿದ್ಮೇಲೆ ಗೊತ್ತಾಗೋದು ಗುರು, ಇದು ರೇವಣ್ಣ ಅವ್ರ ಸರಿನಾ, ಇಲ್ಲ ಪ್ರಜ್ವಲ್ ಅವ್ರ ಸರಿನಾ, ಇಲ್ಲ ಅವ್ರ ತಪ್ಪ, ಯಾರ ತಪ್ಪು ಅಂತ ನೋಡೋಣ. ಇನ್ನೊಂದು ಸ್ವಲ್ಪ ದಿನ ಕಾದ್ ನೋಡೋದು, ಯಾರ ತಪ್ಪು ಏನ್ ತಪ್ಪು ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ನಾನು ಅಲ್ಲಿ ಗಂಟ ಹೇಳೋದು ಸುಮ್ಮನೆ ಯಾಕೆ ಅಂತ. ಈಗೆಲ್ಲ ಪಬ್ಲಿಸಿಟಿ ಕೊಡ್ತಾ ಇದಾರೆ. ಬಟ್ ಇರ್ಲಿ, ಏನ್ ಮಾಡೋಕ್ಕಾಗಲ್ಲ. ಆ ಥರದವ್ರು ಇರಲೇಬೇಕು. ನೆಗೆಟಿವ್ ಪಾಸಿಟಿವ್ ರೇವಣ್ಣ ಅವ್ರಿಗೂ ಆಗಿರ್ಬೋದು, ಪ್ರಜ್ವಲ್ ಆಗಿರ್ಬೋದು, ಕುಮಾರಣ್ಣ ಎಲ್ಲಾರು ಒಂಥರ ದೇವೇಗೌಡರಿಗೆ ಎಲ್ಲರಿಗೂ ಚಿಂತೆ ಆಗ್ಬಿಟ್ಟಿದೆ. ಬಟ್ ಅಂತ ಹೇಳ್ತಾ ಬಿಡಿ. ಮತ್ತೆ ಥ್ಯಾಂಕ್ ಯು ಸೊ ಮಚ್. ಬೈ ಬೈ, ಸಿ ಯು.